ಆನಂತರ ಮಾಡಿದ್ವು ಅಂದ್ರೆ ಲೂಟ್ರ್ ಹೊಡಿಸಿದ್ದು ಆನಂತರ ಮಾಡಿದ್ವು ಅಂದ್ರೆ ಮತ್ತೊಮ್ಮೆ ರೆಂಟಿ ಹೊಡಿಸಿ ಆನಂತರ ಒಂದು ತಿಂಗಳ 1.5 ತಿಂಗಳು ಬಿಟ್ಟು ಇದನ್ನ ಬಿಟ್ಟು ಮತ್ತೆ ಆನಂತರ ಏನಾಕತಿ ಟಗರ್ ಮರಿಗಳು ಒಂದು 10-20 ಟಗರ್ ಮರಿ ಮೇಯ್ತಾವ್ರಿ. ಆನಂತರ ಎಲಬಳ್ಳಿನೂ ಮತ್ತು ಬಿಳಿನೂ ಮಾರತಿ, ಕರಿನೂ ಮಾರತಿ, ಮತ್ತು ನುಗ್ಗೆನ ಚಿಕ್ಕ ಆದಷ್ಟು ನೋಡ್ಬೋದು ನೀವು. ಜಸ್ಟ್ ಉಗುರು ಎತ್ತಿರ ನೋಡ್ಬೋದು ನೀವು. ಈ ರೀತಿ ಇರ್ತಾರ ಎಲ್ಲ ರೈತ ಬಂದ್ರೆ ನಮಸ್ಕಾರ. ಅಣ್ಣ ಏನಪ್ಪ ಅಂದ್ರೆ ಅಣ್ಣ ನೋಡಿ ನಾವು ಬಳಬಾರ ನಮ್ಮೂರ ಏನಿದೆ ಇದು ಪ್ಲಾಟ್ ನಂಬರ್ ಇದೆ. ಈಗ ಏನಂದ್ರೆ ಎಲಬಳ್ಳಿದ ಈಗ ಹೆಚ್ಚು ಒಂದು ವರ್ಷ ಆತೇನೆ ನಾನು ಒಂದು ಹತ್ಬೇಕಾರೆ ಏನು ಮಾಡಿದ್ವನ ಪೈಲಕ್ಕೆ ಏನಿದೆ ಅಂದ್ರೆ ಹಚ್ಚು ಬಗ್ಗೆ ಮಾಹಿತಿ ಆಯ್ತು. ನಾನು ಪೈಲಕ್ಕೆ ಯಾವ ರೀತಿ ಹಚ್ಚಬೇಕು, ಯಾವ ರೀತಿ ಐತಿದ ಎಲ್ಲ ರೀತಿ ಮಾಡ್ತಾನೆ ವಿಡಿಯೋ ರೀ. ಆದಷ್ಟು ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ರೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರೆ ಇದು ವಿಡಿಯೋ ಅಂದ್ರೆ ಮತ್ತೊಬ್ರು ಅನುಕೂಲ ಆಗಿರೋಣ. ಮತ್ತೊಬ್ಬರಿಗೆ ಎಲಬಳ್ಳಿ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಇದು ಯಾವ ರೀತಿ ರೇಟ್ ಇರ್ತೈತಿ, ಯಾವ ರೀತಿ ಇರುತ್ತೆ ಅನ್ನೋದ ಗೊತ್ತಿರೋದು. ಆದಷ್ಟು ಶೇರ್ ಮಾಡಿ ಕೇಳ್ಕೊಂಡು ನೋಡಿರಿ. ಅಂದ್ರೆ ಈಗ ಏನು ನೋಡತ್ತಿಲ್ಲ ಎಲಬಳ್ಳಿ ಏನದ ಇದು ಏನು ಹಚ್ಚಿದ್ವು ಅಂದ್ರೆ ನಾವು ಪೈಲಕ್ಕೆ ಕಬ್ಬು ಬಿತ್ತರಿ. ಆನಂತರ ಏನು ಮಾಡಿದಾನ ರವಂದಿ ಸುಟ್ಟ ತಕ್ಷಣ ರೆಂಟಿ ಹೊಡಿಸಿದಾನ. ಅದ ಕೋಳಿ ಬಂದಿದ್ದಾನ ರೆಂಟಿ ಹೊಡಿಸಿದ ತಕ್ಷಣ ಆನಂತರ ಏನು ಮಾಡಿದ್ವು ಅಂದ್ರೆ ಲೂಟ್ರ್ ಹೊಡಿಸಿದ್ದು ಆನಂತರ ಏನು ಮಾಡಿದ್ವು ಅಂದ್ರೆ ಮತ್ತೊಮ್ಮೆ ರೆಂಟಿ ಹೊಡಿಸಿ ಆನಂತರ ಒಂದು ತಿಂಗಳ 1.5 ತಿಂಗಳು ಬಿಟ್ಟು 1.5 ತಿಂಗಳು ಬಿಟ್ಟ ತಕ್ಷಣ ಮತ್ತೆ ಆನಂತರ ಲೂಟ್ರ್ ಹೊಡಿಸಿ 4 ಪುಂಡಿ ಸಾರು ಬಿಟ್ಟನು. 4 ಪುಂಡಿ ಸಾರು ಬಿಟ್ಟ ತಕ್ಷಣ ಆನಂತರ ಏನು ಮಾಡಿದ್ವು ಅಂದ್ರೆ ಸಾರು ಬಿಟ್ಟು ಅಂದ್ರೆ ಆನಂತರ ಏನು ಮಾಡಿದ್ವು ಅಂದ್ರೆ ನಡುವನ ಬೀಜ ಹಾಕಿದಾನೆ. ನುಗ್ಗಿ ಬೀಜ ಪೈಲಿದ ಮಾಡ್ಬೇಕ್ರಿ. ನುಗ್ಗಿ ಬೀಜ ಏನು ಮಾಡಿದ್ವು ಅಂದ್ರೆ ಈ ಚೋಟಿ ಒಂದು ಹಚ್ಚಿದಾನೆ. ಚೋಟಿ ಒಂದು ನೋಡ್ರಿ ಇದು ನುಗ್ಗಿ ಹೆಚ್ಚಿ ಒಂದು ತಿಂಗಳು ಬಿಟ್ಟಿರ್ತಲ್ಲ. ಒಂದು ತಿಂಗಳು ಬಿಟ್ಟ ತಕ್ಷಣ ಏನು ಮಾಡ್ತಾವೆ ಒಂದು ನಡದಾಗ ಬಂದಿರ್ತಾವೆ. ಆನಂತರ ಏನು ಮಾಡಬೇಕು ಬಳ್ಳಿ ಹಚ್ಬೇಕನ್ನ. ಒಬ್ಬರ ಪ್ಲಾಟ್ದಾಗ ಹೋಗಿ ಕೇಳಿ ಬರ್ದಾನೆ ಅವ್ರಿಗೆ ಬೀಜ ಹೆಂಗೆ ಕೊಡ್ತಾರೆ ತರೋರ್ದವ್ರಲ್ಲ. ಇದೇನು ಮಾಡ್ತಾರೆ ನಮ್ಮದು ಕೊಕ್ಕೊಂದು ಹೋಗ್ಯಾರ ರೀ. ಇನ್ನೇನು ಮಾಡ್ತಾರೆ 7 ಗಣಿಕೆ ಕೊಕ್ಕೊಂಡು ಹೋಗಾರು. ಅದನ್ನ ಯಾವ ರೀತಿ ಕೊಕ್ಕೊಂಡು ಹೋಗಾರ ಅಂದ್ರೇನ ಅದ ಮ್ಯಾಗಿನ ತುದಿ ಇಡ ಕೊಕ್ಕೊಂಡು ಹೋಗಾರ. ನೀ ಎಷ್ಟು ಕೊಕ್ಕೊಂಡು ಹೋಗ್ಯಾರನ ಇಲ್ಲ ನೋಡ್ದಾನೆ. ಇದು ನೋಡ್ಬೋದು ನೀವು. ಜಸ್ಟ್ ಇದು ನೋಡ್ರಿ 1 ಗಣಿಕೆ 2 ಗಣಿಕೆ 3 ಗಣಿಕೆ 4 ಗಣಿಕೆ 5 ಗಣಿಕೆ 6 ಗಣಿಕೆ 7 ಗಣಿಕೆ ಇಲ್ಲಿ ತನಕ ಕೊಕ್ಕೊಂಡು ಹೋಗಾರ. ಕೊಕ್ಕೊಂಡು ಹೋಗಾರ ಅಂದ್ರೆ ಏನಕ್ಕತಿ ಇದು ನೋಡಿ ಹಚ್ತಾರನ. ಏನು ಮಾಡ್ಬೇಕು ಹಚ್ಚೋಕ್ಕಿಂತ ಮೊದಲು ಮೂಮೆಂಟನ ಅಂದರೆ ಈಗ ಐತಿ ತಗೊಂಡು ಕೋಕೊಂಡು ಹೋಗಿ ಏನು ಮಾಡ್ತಾರೆ ಈಗ ಒಂದು 2,000 ತರಬೇಕಾಗುತ್ತೆ ತಗೊಂಡು 2,000 ತರೋಲ್ಲ ಕೊಯ್ತಾರೆ. 2,000 ತರೋಲ್ಲಕ್ಕೆ ಹೋದ ಏನು ಮಾಡ್ತಾರೆ ಅದನ್ನು ಉಸಲಕ್ಕೆ ಹೋದ್ರದನ್ನ ಉಸಲಕ್ಕೆ ಇಟ್ಟು ಆನಂತರ ಅದನ್ನ ಇಟ್ಟು ಒಂದು 200 ತರೋ ಒಂದು ಪೆಂಡೆ ಆನಂತರ ಮ್ಯಾಗ ಉಸಲಕ್ಕೆ ಇಟ್ಟು ಆನಂತರ ಕಟ್ಟಿ ಅದನ್ನ ನೀರು ಮಾಡಿ ಒಂದಿನ ಬಿಡ್ಬೇಕನ್ನ. ಒಂದಿನ ಬಿಟ್ಟ ತಕ್ಷಣ ಏನಕ್ಕೋ ಒಂದು ರಾತ್ರಿ ಬಿಡ್ಬೇಕನ್ನ. ಒಂದು ದಿನ ಏನಿಲ್ಲ ಒಂದು ರಾತ್ರಿ ಬಿಡ್ಬೇಕು. ಒಟ್ಟೋಟಿ ಏನಾಕೈತಿ ಬೇರೆ ಬಿಡತ್ತೆ ಅನ್ನೋದು. ಇದೇನು ಗಣಿಕೆ ತೋರಿಸ್ತು ನಾನು ಇದು ನೋಡ್ಬೋದು. ಜಸ್ಟ್ ಇದು ಗಣಿಕೆ ಇರುತ್ತೆ. ಇದೇನು ಮಾಡ್ತೈತಿ ಬೇರೆ ಬಿಡ್ತೈತೆ ಬೀಳುವ ಹೊಸ ಬೇರೆ ಬಿಡ್ತೈತಿ. ಬೇರೆ ಬಿಟ್ಟ ತಕ್ಷಣ ಏನು ಮಾಡ್ಬೇಕಂದ್ರೆ ರೀ ಆನಂತರ ಮರ್ದನ ಬೆಳಿಗ್ಗೆ ಎದ್ದ ನೀವು 3 ತಾಸು ಚಲೋ ಕೇಳ್ಕೊಂಡು ಹಚ್ತಾರೆ. 3 ತಾರಿ ಒಬ್ಬರು ಕೇಳ್ತಾರೆ ಕಂಪಲ್ಸರಿ ಎಲಬಳ್ಳಿ 3 ಕೇಳ್ಬೇಕು ರೀ. ಅಂದ್ರೆ ಅದು 3 ತಾವಿರೋ ಯಾವಾಗ ಹಚ್ತಾರೆ ರೀ. ಆನಂತರ ಏನು ಮಾಡ್ತಾರೋ ಇವು ಹಚ್ಚುತ್ತಾರಣ ಇವೇನ ಹಚ್ಚೋಕ್ಕೂ ಮೆಥಡ್ ಐತೆ ಅನ್ನೋದು. ಅಂದ್ರೆ ಕುರ್ಪಿಲೇನ ಅದು ವಿ ಶೇಪ್ ಇದು ಮಾಡ್ಬೇಕು ರೀ. ಕುಣೆ ಮಾಡಿ ಆನಂತರ ಹಚ್ಬೇಕನ್ನ. ಗುದ್ದಿಲಿ ಇಟ್ಟೋಂಗಿಲ್ಲ ಕುರ್ಪಿಲಿ ಇಡ್ಬೇಕನ್ನ. ಮತ್ತು ಇನ್ನೊಂದು ಇದಕ್ಕೆನ್ನ ಹಳ್ಳ ನಟ್ರ ತರುಪ್ ಹೇಳಕೈತೆ. ಇದಕ್ಕೆ ಹಳ್ಳು ನೋಡೋಂಗಿಲ್ಲ. ಹಳ್ಳು ನಡಿತಾರೆ ನಗಿ ತರುಪ್ ಹೇಳಕೈತಿ ರೀ. ಹಳ್ಳು ನೋಡೋಂಗಿಲ್ಲ. ಆನಂತರ ಏನು ಮಾಡೋದು ಇದು ಲಾವಣ ಕುಣ್ಬೇಕಾರೆ ಕಂಪಲ್ಸರಿ ಒಂದು 1.5 ಅಂದ್ರೆ 2 ತಿಂಗಳು ಬೇಕು. ಇದಕ್ಕೆನ್ನ ಲಾವಣ ಕುಣ್ಣುವಂಥ ಔಷಧ ಬಿಡಬೇಕು. ಅದು ಇಲ್ಲಿ ಸಿಗೋದಿಲ್ಲ. ಚಿಕ್ಕೋಡಿ ಸಿಗೈತೆ ಚಿಕ್ಕೋಡಿಯಾಗ ಔಷಧ ಸಿಗತ್ತೆ. ಅಲ್ಲಿ ಒಂದು 4 ಅಂಗಡಿ ಇದಾವ್ರಿ. 4 ಅಂಗಡಿಯಾಗ ಅದು 2 ಅಂಗಡಿ ಇದಾವ್ರಿ. ಅಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ಸಿಗೋಲ್ಲ. ಗೋಕಾಕ್ ತಾಲೂಕಿನಾಗ ಎಲ್ಲಿ ಆ ಅಂಗಡಿಯಾಗ ಸಿಗೋದಿಲ್ಲ. ಸಿಕ್ಕರನು ರೀ ಅದೊಂದು ಸಿಗ್ಬೋದು ರೀ. ಮೂಟ್ರಾಗದ್ದು ಅಂದ್ರೆ ಎಲ್ಲಿ ಮೂಟ್ರಾಗತ್ತೆ ಅದಕ್ಕೊಂದು ಸಿಗ್ಬೋದು ರೀ. ಇದು ಆನಂತರ ಹಚ್ಚಿದವನ್ನ ಹಚ್ಚಿ 2 ತಿಂಗಳು ಎಲ್ಲಿ ಕಟ್ಸೋತಿ ಅಂದ್ರೆ ಅನ್ನೋದ ಅದೇ ಬಳ್ಳಿ ಕಟ್ಬೇಕನ್ನ ಪೈಲ. ಅದು ಹಚ್ಚಿ ಒಂದು ತರೋ ಕುಳಿತು ತಗೊಂಡು ಲಾವಣಿ ಆದ ತಕ್ಷಣ ಏನಾಗೈತೆ ರೀ ಬಳ್ಳಿ ಹಾಳು ಕಟ್ಬೇಕನ್ನ. ಕಟ್ಟಿ ಮೇಲೆ ಎಲ್ಲಿ ಕಟ್ಬೇಕನ್ನ. ಎಲ್ಲರೂ ಏನು ಮಾಡ್ತಾರೆ ಎಲ್ಲಿ ಕಡ್ದ ಬಳ್ಳಿ ಕಟ್ತಾರನ್ನ. ಅದನ್ನ ಕಟ್ಟತಕ್ಕ ಎಷ್ಟು ದಿನ ಕಟ್ಬೇಕಂದ್ರೆ ಅದನ್ನ ಅದು ಹೊಳ್ಳೆನ 1 ಅಂದ್ರೆ 2 ಗಣಿಕೆ ಚಿಗಬೇಕನ್ನ. ಅಂದ್ರೆ ಏನಾಗೈತೆ ರೀ ನೀವು ಹಚ್ಚಿನ ಹೊಲಕ್ಕೆ ಹೋಗಿ ಹಚ್ಕೊಂಡು ಏನಾಗೈತಿ 1 ಅಂದ್ರೆ 2 ಗಣಿಕೆ ಚಿಗಬೇಕನ್ನೋದು. ಚಿಗಿದ ತಕ್ಷಣ ಆನಂತರ ಏನು ಮಾಡ್ತಾರೋ ಬಳ್ಳಿ ಕಟ್ತಾರನ್ನ. ಬಳ್ಳಿ ಕಟ್ಟಿದ ತಕ್ಷಣ ಆನಂತರ ಕ್ರೀಲಿ ಹಾಕೈತೆ ಅನ್ನೋದು. ಅಂದ್ರೆ ಏನಾಗೈತೆ ರೀ ಅಂದ್ರೆ ಸೇಮನ್ನು ಈ ರೀತಿ ಬಿಡತ್ತಾನೆ. ಇಲ್ಲಿ ಅದು ಈ ರೀತಿ ಎಲ್ಲಿ ಬಿಡ್ತಾರೆ ನೋಡ್ಬೋದು ನೀವು. ಜಸ್ಟ್ ಇದೆ ಈ ರೀತಿ ಎಲ್ಲಿ ಬಿಡ್ತದೆ ಇವನ್ನೆಲ್ಲ ಕಡ್ದು ಹೋಗ್ತಾರಣ. ಚಲೋ ಫುಲ್ ಪ್ಯೂರ್ ಇಲ್ಲಿ ಅಂದ್ರೆ ಇದು ನೋಡೋಣ. ಇದು ನೋಡ್ಬೋದು. ಜಸ್ಟ್ ಇದು ಪ್ಯೂರ್ ಇಲ್ಲಿನ ಇಂಥ ಇಲ್ಲಿನ ತಗೋತಾರಣ. ಇಂಥ ಇಲ್ಲಿ ತಗೋತಾರೋ ಇಂಥ ಕರಿ ಇಲ್ಲಿನ ಬಿಡ್ತಾರಣ. ಇಂಥ ಕರಿ ಇಲ್ಲಿ ಎಲ್ಲ ಬಿಟ್ರಂದ್ರೆ ಏನಾಕೈತಿ ಬಳ್ಳಿಗೆ ಈ 1 ವರ್ಷದಾಗ ಕಡ್ದು ಹೋಗಿದ್ರಾನೆ ಯಾರು. ಈಗ ನಮ್ಮದು 1 ವರ್ಷದ ಐತ್ರಿ ಇಂಥವಾಗ ಕಡ್ದು ಹೋಗಿತಾರಣ. ಇದೇನಾಕೈತಿ 1 ವರ್ಷದಾಗ ಕಡ್ದು ಹೋಗಿಲ್ಲ ಅಂದ್ರೆ ಏನಾಕೈತಿ ಎಲಬಳ್ಳಿಗೆ ನಂಜು ಹೋಗ್ತೈತಿ. ನಂಜು ಬರುತ್ತೆ. ಅದೇನಾಕೈತಿ ಮರಿ ಹೆಲ್ಪ್ ಅಂದ್ರೆ ಹೆಂಗನ ದಾಟ್ ಹೊಡ್ಯಾಕೆ ಎಲಬಳ್ಳಿ ದಾಟ್ ಐತೆ ಅನ್ನೋದು ಗೊತ್ತಾಗೋದ ಕರಿಯಲ್ಲಿ ಚಿಂದನ. ಇದೇನಾಕೈತಿ ಪ್ಯೂರ್ ಇಲ್ಲೇನ. ಇದು ಹೆಂಗೈತೆ ಅಂದ್ರೆ ಶೇಕಡಾಕಿ ಈಗ 50 ರೂಪಾಯಿ ಐತೆ. ಇದು ನಮ್ಮ ಕಡೆ ರೀ ಗೋಕಾಕ್ ತಾಲೂಕಿನಾಗ 50 ರೂಪಾಯಿ ಶೇಕಡ ಐತಿ. ಇದನ್ನು ಹಂಗಣ್ಣದ ಅಂದ್ರೆ ನಾರ್ಮಲ್ ಕರೀಲಿ. ಇದನ್ನು ನಿಪ್ಪಾಣಿ ಕಡೆ ಮಾರತ್ತೆ. ನಿಪ್ಪಾಣಿ ಶಿರ್ಗಾವ ಆ ಕಡೆ ಸೈಡ್ ಮಾರತ್ತೆ ಅನ್ನೋದು. ಇದು ಆ ಕಡೆ ಸೈಡ್ ಮಾರತ್ತೀರಿ. ಇದನ್ನು 2 ರೂಪಾಯಿಗೆ ಒಂದಿರಿ ಅಂದ್ರೆ 2 ರೂಪಾಯಿಗೆ ಒಂದಿಲಿ. ಇದಕ್ಕೆ ನಾವು ಪಾಪಡಾಲಿ ಅಂತ ಕರಿತೀರಿ. ನೀವೇನು ಕರಿತೀರ ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸ್ರಿ. ಪಾಪಡಾಲಿ ಅಂತ ಕರಿತೀರಿ. ಇದನ್ನ ಎಲ್ಲ ರೀತಿ ಇದು 100 ರೂಪಾಯಿ ಶೇಕಡ ಹೋಗೈತೆ. ಅಂದ್ರೆ ಒಂದು 100 ರೂಪಾಯಿ ಶೇಕಡ ಅಂದರೆ 2 ರೂಪಾಯಿ ಒಂದು ಬರುತ್ತೆ ರೀ. ಅಲ್ಲಿ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ರೀ. ನಮ್ಮ ಕಡೆ ಮಾತ್ರ ಅವರ
ಒಂದು 100 ಇಲ್ಲಿಗೆ 2 ರೂಪಾಯಿ ತೊಗೋತಾರ ಅಂದ್ರೆ ಒಂದು ಇಲ್ಲಿ 2 ರೂಪಾಯಿ ಅಂದ್ರೆ ಲೆಕ್ಕ ಮಾಡಲ್ಲ 2 ರೂಪಾಯಿ 100 ಇಲ್ಲಿ 100 ರೂಪಾಯಿ ತೊಗೋತಾರ. ಆದಷ್ಟು ನೋಡ್ರಿ ಈ ರೀತಿ ಹೊಂಟದ ನಾನು ಇದನ್ನು ನಾವು ಯಾವಾಗ ಹೋಗಿ ಕೊಟ್ಟು ಬರ್ತೀವಿ ಅಂದ್ರೆ ನಿಪ್ಪಾಣಿ ಹೋಗಿ ಕೊಟ್ಟು ಬರ್ತಾನೆ. ನಿಪ್ಪಾಣಿ ಹೋಗಿ ಕೊಟ್ಟು ಬರ್ತಾರೆ ಅದು ಲಾಭ ಐತೆನ ಮತ್ತು ಈ ಬಿಳಿಯಲ್ಲೂ ಲಾಭ ಐತಿ. ಆದಷ್ಟು ಇದ್ರೊಳಗೆ ಎಲ್ಬಳಿ ಒಳಗೆ ಮುಖ್ಯವಾದ ಲಾಭ ಅಂದ್ರೆ ಎಲ್ಲಿ ಮಾರತ್ರಿ ಮತ್ತು ಇನ್ನೊಂದು ಈ ನುಗ್ಗಿತಪ್ಪಲ ಚೌಚಿಮೇವ ಇರತ್ತೆ ಈಗ ನೋಡ್ಬೋದು ಜಸ್ಟ್ ಈ ನುಗ್ಗಿತಪ್ಪ ಇರತ್ತೆ. ಇದನ್ನೆಲ್ಲ ಟಗರ್ ಮರಿಗಳು ಅಂದ್ರೆ ಏನಾಕತಿ ಟಗರ್ ಮರಿಗಳು ಒಂದು 10-20 ಟಗರ್ ಮರಿ ಮೇಯ್ತಾವೆ ರೀ. ಆ ನಂತರ ಎಲ್ಬಳಿನೂ ಮತ್ತು ಬಿಳಿಯಲ್ಲಿನೂ ಮಾರತಿ ಕರಿ ಇಲ್ಲಿನೂ ಮಾರತಿ ಮತ್ತು ನುಗ್ಗಿಕಾಯಿ ಆದಷ್ಟು ಇವು ಜಲ್ದಿ ಮಾಡೋದಿಲ್ಲ ರೀ ಅಂದ್ರೆ ಬೇಸಿಗೆ ಒಮ್ಮೆ ಮಾಡ್ತಾವ್ರಿ. ಮತ್ತು ಜವಾರಿ ಬಾಳೆಕಾಯಿ ಮಾರತ್ತಿ ಎಲ್ಲ ರೀತಿ ನೋಡ್ಬೋದು ನೀವು ಬಾಳೆಕಾಯಿ ಮಾಡ್ತಾವೆ ಎಲ್ಲ ರೀತಿ ಮಾಡ್ತಾವ್ರಿ. ಆದಷ್ಟು ನೋಡಿರಿ ಶೇರ್ ಮಾಡೋದು ಕೇಳ್ಕೊತ ನೋಡಿರಿ. ಮತ್ತೇನಿದೆ ಮತ್ತು ಏನಣ್ಣ ಇದಕ್ಕೆ ಇನ್ನೊಂದು ಥರ ಆಯ್ತಾನೆ ಅಂದ್ರೆ ಬಳ್ಳಿ ಯಾವ ರೀತಿ ಕಟ್ಟಬೇಕು ಎಲ್ಲಿ ಯಾವ ರೀತಿ ಕಡಿಬೇಕು ಅನ್ನೋದು ಎಲ್ಲ ರೀತಿ ಐತನ ಅದನ್ನು ತೋರಿಸ್ತಾನೆ ನೋಡ್ಬೋದು ನೀವು. ಜಸ್ಟ್ ಎಲ್ಲಿ ನೋಡ್ಬೋದು ಯಾವ ರೀತಿ ಐತೆ ಎಲ್ಲಿ ತೋರಿಸಿ ಅಂದ್ರೆ ಆ ನಂತರ ಇದು ಕಡಿದು ಉಗುರು ಐತ್ರಿ ಉಗುರು ತೋರಿಸ್ತೀನಿ ರೀ. ಇದಕ್ಕೆ ಉಗುರಿಗೆ ನಾನು ಚಿಕ್ಕೋಡಿ ಹೊತ್ತಲ್ಲಿ ಮಾರ್ಬೇಕನ್ನೋದು ಉಗುರು ನೋಡ್ಬೋದು ನೀವು. ಜಸ್ಟ್ ಉಗುರು ಐತ್ರಿ ಅದನ್ನು ನೋಡ್ಬೋದು ನೀವು ಈ ರೀತಿ ಇರತ್ತೇನೆ ಇದನ್ನು ಬರೀ ಹಾಕೋದು ಕಲ್ಕೊಳಕನ ಒಂದು ದಿನ ತೊಗೊಂಡಣ್ಣ ಅಂದ್ರೆ ಹೆಂಗೇನದನ ಹಾಕೋದು ಮೆಥಡ್ ಐತೆ ಅದು ನೋಡ್ಬೋದು ನೀವು. ಜಸ್ಟ್ ಈ ರೀತಿ ಇರೋದನ್ನ ಈ ರೀತಿ ಕುಣಿಕೆ ಮಾಡಿರ್ತೀರಿ ಇದನ್ನು ನೋಡಿ ಈ ರೀತಿ ಹಾಕಿರಿ. ಆ ನಂತರ ಈ ರೀತಿ ಬಲಗಡೆ ತಿರುಗಿಸ್ಕೊಂಡು ಈ ರೀತಿ ಮಾಡಿಬೇಕಣ್ಣ. ಆ ನಂತರ ಇದನ್ನು ಹಾಕೊಳಕನ ಒಂದು ದಿನ ಕಲ್ಕೊಂಡ್ರೆ ಈಗೇನ ನಾವು ಒಂದು ತಾಸಿಗೆ 1500 ಅದು 2000 ಕಡಿತೀನಿ. ಈ ಯಾವ ರೀತಿ ಕಡಿಬೇಕಂದ್ರೆ ನೋಡ್ಬೋದು ನೀವು ಜಸ್ಟ್ ಪೇವರ್ ಇದೆ ಅಂದ್ರೆ ಈ ರೀತಿ ಮುಂದೆ ಬಿಡ್ಬೇಕಣ್ಣ. ಈ ರೀತಿ ಮುಂದೆ ಬಿಟ್ಟ ತಕ್ಷಣ ಕಡಿಬೇಕದನ್ನ ನೋಡ್ಬೋದು ನೀವು. ಜಸ್ಟ್ ಈ ರೀತಿ ಕಡಿತು ನೋಡೋಣ. ಈ ರೀತಿ ಕಡಿದ ತಕ್ಷಣ ಅದೇನಾಗೈತಿ ಶೇಕಡ ಆಕಾರಕ್ಕೆ ಬರ್ಬೇಕಾರೆ ಒಂದು 2 ನಿಮಿಷ ಅಂದ್ರೆ ಒಂದು 100 ಇರಿ 105 ಇರಿ 110 ಇರಿ 115 ಇರಿ ಒಬ್ಬರು ಹಿಡ್ತಾರನ ನಾವು ಮಾತ್ರ 110 ಇಲ್ಲಿ ಹಿಡ್ತೇವೆ ಭಾಳ ಹಿಡಿದಲ್ಲ ನಾವು 110 ಇಲ್ಲಿ. ಮತ್ತು ಇನ್ನೊಂದು ಇದ್ರೊಳಗೆ ಕರಿಯಲ್ಲಿ ಮಿಕ್ಸ್ ಮಾಡ್ಬಾರ್ದು ನೋಡ್ಬೋದು ನಾವು ಜಸ್ಟ್ ಈ ರೀತಿ ಇರೋದನ್ನ ಕರಿಯಲ್ಲಿ ಮಿಕ್ಸ್ ಮಾಡಿ ಏನಾಗೈತಿ ರೇಟ್ ಆಗೋಲ್ಲ ಎಲ್ಬಳಿ ರೇಟ್ ಆಗೋಲ್ಲ ಈ ರೀತಿ ಇರೋದು ನೋಡ ಈ ರೀತಿ ಕಡಿತೇವೆ ನಾವು. ಇದನ್ನ ಗೋಕಾಕದ ಮಾಡ್ದೋ ನಾವು ಒಬ್ಬೊಬ್ರು ಏನು ಮಾಡ್ತಾರೋ ಬೆಳಗಾವಿ ಕಸ್ತಾರೋ ಒಬ್ಬೊಬ್ರ ಚಿಕ್ಕೋಡಿ ಕಸ್ತಾರೋ ನಿಪ್ಪಾಣಿ ಕಸ್ತಾರೋ ಶಿರಗಾಂವ್ ಐತಿ ಶಿರಗಾಂವ್ ಕಸ್ತಾರೋ. ಇದೇ ಇನ್ನೊಂದು ಐತೆ ನಾನು ಇದನ್ನು ಅದನ್ನೂ ಒಂದು ತೋರಿಸ್ತೀನಿ ರೀ ಅದನ್ನೂ ತೋರಿಸ್ತೀನಿ ಅದ್ರ ನೋಡ್ಬೋದು ನೀವು. ಜಸ್ಟ್ ಈಗ ಕಟ್ಟಿದ್ದು ನೋಡೋಣ ನಾ ಈಗ ತೋರಿಸ್ತೀನಿ ನಾನು ಇಲ್ಲೈತೆ ನೋಡ್ದೆ ಇದು ನೋಡ್ರಿ ಈ ರೀತಿ ಕಟ್ ಹಾಕ್ಬೇಕಾರಣ ಇದನ್ನು ಕಲ್ಕೊಳಕ್ಕೆ ಒಂದನ್ನ ಕಲ್ಕೊಂಡೇನ ನೋಡ್ಬೋದು ನೀವು. ಜಸ್ಟ್ ಈ ರೀತಿ ಅದ ನೋಡೋಣ ಇದನ್ನೇನ ತುದಿ ಓದಾರಣ ಬೀಜ ನಿಮ್ಗೆ ಆಗಲಿ ಹೇಳ್ನಾಕನ ಒಂದು 7 ಗಂಟೆ ಓದಾರ ತಿಂಗಳನ್ನ ಓದಾರ ನಮ್ಮದು ಹೊಲ ಎಲ್ಲ ಓದಾರು ಇಷ್ಟೆಲ್ಲ ಇದು ಹೊಲದಾಗಿನ ಇವು ಎಷ್ಟು ಥರ ಹೊಣ್ಣವ ಅಂದ್ರೆ 2000 ಥರ ಹೊಣ್ಣವ 2000 ಥರ ಅಂದ್ರೆ ಹಂಗೆ ನಾವು ಒಂದು ರೋಗ 2 ತೊಗೊಂಡಾರ. ಇದು ನಾನು ಕಂಪಲ್ಸರಿ ಒಂದು ತರವಿನಾಗ 2 ಥರ ತೊಗೋಬೇಕಂದ್ರೆ 2 ಥರ ತೊಗೋಬೇಕಂದ್ರೆ 3 ಥರ ತೊಗೋಬಾರ್ದ್ರೆ ಆ 3 ಥರದ್ದು ತೊಗೋದ್ರೆ ಏನಾಗೈತೆ ಅಂದ್ರೆ ಬಳ್ಳಿ ನಿಮ್ದು ಎಲ್ಲಿ ದೌಡ್ ಹಿಡಿದಿಲ್ಲ ರೀ. ಬಳ್ಳಿ ದೌಡ್ ಹಿಡ್ಲಿಕ್ಕಂದ್ರೆ ಏನಾಗೈತೆ ರೀ ನಿಮ್ಗೆ ಸ್ವಲ್ಪ ನುಕ್ಸಾನ ಆಕೈತನ. ಇದೇನ ಒಂದು ಸಲ ರೀ ಭಾಳ ಒಂದು ಬಳ್ಳಿಗೆ 8 ರೂಪಾಯಿ ಅಟ್ಟ ಹೋಗ್ತಾರಣ ಇದು ನೋಡೋಣ ಇದು ವೇಸ್ಟ್ ಇರೋದು ಇದೇನಾಗೈತಿ ಏನೂ ಬಿಟ್ಟಿರಲ್ಲ ನೋಡ್ರಲ್ಲ ಇದನ್ನ ಹಚ್ಚಿರೋ ಏನು ಉಪಯೋಗ ಇಲ್ಲದು. ಬಳ್ಳಿ ಹಚ್ತಾರಂದ್ರಣ ಇಲ್ಲಿ ಪಡ್ ಹೊಡಿರ್ಬೇಕನ್ನೋದು ಪಡ್ ಹೊಡಿದ್ರೆ ಇಲ್ಲಿ ನಾವು ತೋರ್ಸ್ಕೊಂಡು ಬರಿಬೇಕಾರೆ ನೋಡ್ಬೋದು ನಾವು. ಜಸ್ಟ್ ಅನ್ನೋದ್ರೆ ಮತ್ತು ಇನ್ನೊಂದ್ರೆ ಕೈಲಿ ಎಲ್ಲಿ ಕಡಿದ್ರೆ ಫೇಲ್ ಆಕೈತೆ ನಾ ಬಳ್ಳಿ ನಾಶ ಆಕೈತೆ ರೀ. ಇದು ನೋಡೋಣ ಅದು ನೋಡ್ಬೋದು ನೀವು ಜಸ್ಟ್ ಈ ರೀತಿ ಬಿಡ್ಬೇಕನ್ನ ನೋಡೋದಂದ್ರೆ ಇಲ್ಲಿ ನೋಡೋಣ ಈ ರೀತಿ ಪಡ್ಲು ಬಿಡ್ಬೇಕನ್ನ ಪಡ್ಲು ಬಿಟ್ಟಂದ್ರೆ ಆ ನಂತರ ಬಳ್ಳಿ ಇದನ್ನು ಕೊಯ್ತಾರಣ ಬಳ್ಳಿ ಮ್ಯಾಗಂದ್ರೆ ಅವ್ರ ಮ್ಯಾಗ ಬಿಟ್ಕೊಂಡ ಕೊಯ್ತಾರೆ ಅಂದ್ರೆ ಏನಾಕೈತಿ ಇವೆಲ್ಲ ವೆಸ್ಟರ್ ಇವೆಲ್ಲ ಅವ್ರಿಗೆ ಹೋಗ್ತಾವ್ರದ ಇವೆಲ್ಲ ಅವ್ರಿಗೆ ಹೋದ್ರೆ ಏನಾಕೈತಿ ನಿಮ್ಗೆ ದೌಡ್ ಬರ್ದ್ರಿ ಇಲ್ಲಿ ಇನ್ನೇನಾಕೈತಿ ಅಂದ್ರೆ ಈಗ ಈ ಕೊಕ್ಕೊಂದಾಗಲ್ಲಣ್ಣ ಇದು ಒಡೆದು ಬರ್ಬೇಕಾರೆ ಮತ್ತೊಂದು 1.5 ಅಂದ್ರೆ 2 ತಿಂಗಳು ಬೇಕು 1.5 ಅಂದ್ರೆ 2 ತಿಂಗಳು ಯಾಕಂದ್ರೆ ಇಲ್ಲಿ ಇಲ್ಲಿ ಬಿಟ್ಟೋದಿನ ಅನ್ನೋದ ಇದು ಆ ನಂತರ ಇಲ್ಲೊಂದು ಮತ್ತೊಂದು ಪಡ್ಡು ಹೊಡಿತಾನೆ ಅಂದ್ರೆ ಇದು ಪಡ್ಡು ಹೊಡಿದ್ರಿ ತೋರಿಸ್ತೀನಿ ರೀ ನೋಡ್ಬೋದು ಜಸ್ಟ್ ಬರ್ರಿ ಅಲ್ಲ ನೋಡಿ ನಿಮ್ಗೆ ತೋರಿಸ್ತಾನು ಹೊಡೆದ್ದು ಏನಾಗಿದೆ ಮಂಡ್ಯ ಕೊಕ್ಕೊಂದಾಗ ಹೋದು ಈಗ ಒಂದು 2-3 ದಿನ ಆತೇನೆ ಭಾಳ ಅದೇನಾಗೈತಿ 15 ದಿನ ಆದ್ಮೇಲೆ ಹೊಡಿತಾನೆ 15 ದಿನ ಆದ್ಮೇಲೆ ಒಂದೊಂದು ದೊಡ್ಡಕ್ಕೆ ಹೋದಾರ್ರಿ ಇಲ್ಲಿ ನೋಡ್ಬೋದು ಜಸ್ಟ್ ಈ ರೀತಿ ಹೊಡಿಯಾಯ್ತು ನಾನು ಅಂದ್ರೆ ಇಲ್ಲಿ ಏನಾಗೈತಿ ರಸ ಹೋಗೋದು ಬಂದಾಕೈತಾನೆ ಇಲ್ಲಿ ಹೊಡಿಯಾಯ್ತು ನೋಡ್ಬೋದು ನೀವು ಜಸ್ಟ್ ನೋಡಿರಿ ಈ ರೀತಿ ಹೊಡಿಯಾಯ್ತು ನಿಮ್ಮ ನೋಡ್ಬೋದು ನೀವು ಜಸ್ಟ್ ಈ ರೀತಿ ಹೊಡಿಯಾಯ್ತು ರೀ. ಈ ರೀತಿ ಹೊಡಿತಂದ್ರೆ ಏನಾಕೈತಿ ಅಂದ್ರೆ ಇದಾ ಚೀರಿಜನ ದೊಡ್ಡದಾಕೈತಿ ದೊಡ್ಡದಾದ ತಕ್ಷಣ ಏನು ಮಾಡ್ತಾರೆ ಅಂದ್ರೆ ಅದನ್ನು ಮತ್ತು ಇಲ್ಲಿ ದೌಡ್ ಬಿಡ್ಬೇಕಾರೆ 2 ತಿಂಗಳು ಬೇಕಣ್ಣ ಕಂಪಲ್ಸರಿ ಇದು ಹೊಳ್ಳಿ ಚಿಗುತ್ತೆ ಇದನ್ನು ಬಿಡ್ಬೇಕಾರೆ ಇಲ್ಲಿ ಬಿಡ್ಬೇಕಾರೆ 2 ತಿಂಗಳು ಬೇಕಾ ಆ ನಂತರ 2 ತಿಂಗಳು ಬಿಟ್ಟ ತಕ್ಷಣ ಇಲ್ಲಿ ಬಿಡೋದನ್ನ ಆ ನಂತರ ಇದು ಪಡ್ಲು ಯಾವ ರೀತಿ ಅಂದ್ರೆ ಅಡಾಲಗ ಯಾವ ರೀತಿ ಬಿಡುತ್ತೆ ಅಂದ್ರೆ ಅದು ಒಂದೊಂದು ಎಲೆನ ಇಟ್ಟಿಡೋದು ಬಿಡುತ್ತೇನೆ ಒಂದೊಂದು ಎಲೆನೇ ಇಟ್ಟುದು ಬಿಡೋದ್ರಿ ಅಂದ್ರೆ ಫುಲ್ ಅಡಾಲಗನ ಇದೈತೆ ನೋಡ್ದಣ್ಣ ಈ ರೀತಿ ಬಿಡೋದಣ್ಣ ಮುಂದೆ ಹೋಗಿ ಈ ಸದ್ಯಕ್ಕೇನಿಲ್ಲ ಮುಂದೆ ಹೋಗಿ ಬಿಡೋದಣ್ಣ ಈ ರೀತಿ ಐತೆ ನೋಡೋಣ. ಈಗ ಆದಷ್ಟು ರೀ ಮತ್ತು ಇನ್ನೊಂದು ಇದನ್ನ ನೀರು ಭಾಳ ಹಚ್ಬೇಕನ್ನ ಇದಕ್ಕೆ ಮುಖ್ಯವಾಗಿ ಅದರ ಇದಕ್ಕೆ ಏನು ಗೊಬ್ಬರ ಯಾವ ರೀತಿ ಕಿಡ್ತಾರೋ ಇದ್ರದ್ದು ಅಂದ್ರೆ ಬಳ್ಳಿ ಎಷ್ಟು ಮಂದಿ ಮೇಂಟೈನ್ ಮಾಡಬೇಕು. ಈಗ ನಮ್ಮದು 10 ಗಂಟೆ ಐತೆನ ಇದನ್ನ ಎಷ್ಟು ಮಂದಿ ಮೇಂಟೈನ್ ಮಾಡ್ತಂದ್ರೆ 2 ಮಾಡ್ತಾನೆ ನಾವು ಅಂದ್ರೆ ಆದಷ್ಟು ಹೆಚ್ಚು ಮಾಡೋಂದ್ರೆ ನಮ್ಮ ತಮ್ಮ ಮಾಡ್ತಾರನ್ನ ಆದಷ್ಟು ನಾವು ಮಾಡ್ತಾನೆ ನಾವು ಮಾಡ್ತೀರಿ ಈ ರೀತಿ ಐತೆ ನೋಡೋಣ. ಈಗ
ಇದನ್ನ ಬಳ್ಳಿ ಕಟ್ಟೋಕ್ಕೂ ಒಂಥರ ಮೆಥಡ್ ಐತೆ ನಾನು ಅದು ಬಳ್ಳಿ ಕಟ್ಟೋದು ಮೆಥಡ್ ತೋರಿಸ್ತೀನಿ ರೀ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಆಪಲ್ ಆಗಿದ್ರಿ ತೋರಿಸ್ತೀನಿ ರೀ ನೋಡ್ಬೋದು ನೀವು ಜಸ್ಟ್ ಈ ರೀತಿ ಐತೆ ಈಗ ಅದನ್ನ ತೋರಿಸ್ತೀನಿ ರೀ ಮುಂದಿನ ವಿಡಿಯೋದಾಗ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಈಗೇನು ಬಳ್ಳಿ ಐತೆ ಅನ್ನೋದು ಇದಕ್ಕೆ ಏನೇನು ಇದನ್ನು ಹಾಕ್ಬೇಕಂದ್ರೆ ತೋರಿಸ್ತೀನಿ ರೀ ಇದು ಗೊಬ್ಬರ ಅಂದ್ರೆ ಸಗಣಿ ಗೊಬ್ಬರ ಇಲ್ಲೇ ಐತಪ್ಪ ನಾನು ತೋರಿಸೇ ಬಿಡ್ತೀನಿ ನಿಮ್ಗೆ ಈ ರೀತಿ ಐತೆ ನಿಮ್ಮ ಬರ್ರಿ ನಿಮ್ಗೆ ತೋರಿಸ್ತೀನಿ ಬಳ್ಳಿ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಈ ರೀತಿ ಐತೆ ನೋಡಿ ಇದು ಬಳ್ಳಿ ಇರುತ್ತೆ ಅನ್ನೋದು ಈ ರೀತಿ ಇರುತ್ತೆ ನೋಡ್ಬೋದು ನೀವು ಜಸ್ಟ್ ನೋಡಿರಿ ಕಟ್ ಯಾವ ರೀತಿ ಕಟ್ಟುತ್ತೆ ನೋಡ್ಬೋದು ನೀವು ಈಗ ನೋಡಿ ಈ ರೀತಿ ಬಟ್ ಮ್ಯಾಗ ಬರ್ಬೇಕಣ್ಣ ಬಟ್ ಮ್ಯಾಗಿದ್ದು ಆನಂತರ ಈಗ ತಿರುಗಿಸ್ಬೇಕಣ್ಣ ಇದನ್ನು ತಿರುಗಿಸಿ ಈ ನಂತರ ಈ ಚೀಡಿ ಜಗ್ಬೇಕಣ್ಣ ಈ ಚೀಡಿ ಜಗ್ಗಿ ಆನಂತರ ಇಲ್ಲಿ ಹೋಗಿ ಒಳಗೆ ಹೋಗಿ ಈ ಹಾಕ್ಬೇಕಣ್ಣ ಈ ಥರ ಹಾಕ್ಸಿದ್ರೆ ನೋಡ್ಬೋದು ನೀವು ಈ ರೀತಿ ಗಂಟು ಕೊಂಡಿದ್ದಾನೆ ನೋಡ್ಬೋದು ನೀವು ಜಸ್ಟ್ ಇದು ಏನು ಮಾಡ್ರೂ ಹುಚ್ಚೋದಿಲ್ಲ ರೀ ನೋಡ್ಬೋದು ಜಸ್ಟ್ ನೋಡಿರಿ ಈ ರೀತಿ ಐತೆ ನೋಡಿ ಏನು ಬೇಕಾದ್ರೆ ಮಾಡ್ರೂ ಹುಚ್ಚೋಲ್ಲ ಅದು ಅಂದ್ರೆ ರಿಕ್ಕು ಹೋಗೋದಿಲ್ಲ ಫಸ್ಟ್ ಮೀಡಿಯಮ್ ರೀ ಅಂದ್ರೆ ರಿಕ್ಕು ಹೋಗೋದಿಲ್ಲ ರೀ ಮತ್ತು ಬಳ್ಳಿಗೆ ರೀ ಏನೂ ಆಗೋಲ್ಲ ರೀ ಅಂದ್ರೆ ಅಂದ್ರೆ ಬಳ್ಳಿ ಹೆಂಗೆ ರೀ ಅಂದ್ರೆ ಕಟ್ಟೋಗೋದಿಲ್ಲ ರೀ ಬಳ್ಳಿ ಕಟ್ಟೋಗೋದಿಲ್ಲ ಮತ್ತು ಇದಕ್ಕೆ ರೀ ಈ ರೀತಿ ಇದೂ ಹೋಗೋಲ್ಲ ರೀ ಅಂದ್ರೆ ಬಳ್ಳಿ ಕಟ್ಟೋಗೋದಿಲ್ಲ ಭಾಳ ಬಳ್ಳಿಯೂ ಕಟ್ಟೋಗೋಲ್ಲ ಮತ್ತು ಗಂಟು ಐತಿರಲ್ಲ ಅದು ಗಂಟಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ರೀ ಮತ್ತು ನುಗ್ಗಿ ಗಿಡ ಏನಕ್ಕವು ಈಗ ಚೆನ್ನಾಗಿರ್ದಾಗ ಕಡಿಯೋತಕ್ಕ ನಾವು ಈಗ ಏನಕ್ಕವು ಗಿಡಗಳು ಮಟ್ಟಿ ಹಾಕೋತಕ್ಕವು ಆಣದ್ರೆ ಏನಾಗತಿ ಗಿಡಗಳಿಗೆ ರಿಕ್ ಆಕೈತೆ ಈ ನೋಡ್ಬೋದು ಜಸ್ಟ್ ಈ ರೀತಿ ರಿಕ್ ಆಗ್ತದ್ರೆ ಏನಾಕೈತಿ ಗಿಡಗಳು ಮಟ್ಟಿ ಹಾಕೋಕೆ ಹೋಗಿ ಹೈರಿ ಜನ ಇದು ಹಂಗಿಲ್ಲ ಅನ್ನೋದು ಈಗ ಬಿಟ್ಟರೆ ತಗೋ ನೀವು ಹಿಂಗೆ ಗಿಡ ಮಟ್ಟಿ ಹಾಕೋತ ಹೋದ್ರೂ ಇದು ಹಿಕ್ಕೋತ ಹೋಗೈತೆ ನೀವು ಹಿಂಗೆ ಹಿಕ್ಕೋತ ಹೋಗೈತೆ ಹಿಂಗೈತೆ ಲೆಕ್ಕದ್ರದ ಬೆಳಿದ ಆದಷ್ಟು ನೋಡಿರಿ ಈ ರೀತಿ ಮಾಡ್ಕೊಂಡು ನಾವು ಸಬ್ಸ್ಕ್ರೈಬ್ ಮಾಡೋಣ ಇನ್ನೊಂದು ರೀತಿ ವಿಡಿಯೋಗಳಿಗಾಗಿ ಇದನ್ನು ಭಾಗ 2 ಸತ ವಿಡಿಯೋ ಮಾಡ್ತಾನೆ ಮಾಡ್ತಾನೆ ಈ ರೀತಿ ಎಲ್ಬಳಿ ಮಾಹಿತಿ ಐತೆ ನೋಡ ಇನ್ನಷ್ಟು ಐತೆನ ಇನ್ನೂ ಇದು ಹೇಳ್ಕೊತ ಕೂತ್ರ ಒಂದು 10 ಭಾಗ ಹಾಕವ್ರಿ ಎಲ್ಬಳಿ ಆ ರೀತಿ ಐತೆ ನನಗೆ ಇದು ಭಾಳ ಮನೆ ಬರೋತನ ಕಟ್ಟು ಮನೆ ಭಾಳ ಐತಿ ಮತ್ತು ಎಲೆ ಹಚ್ಚೋದು ಭಾಳ ಇದು ಎಲ್ಲ ಮೂರ್ತಾಗ ಕೇಳ್ಕೊಂಡು ಹಚ್ಬೇಕಣ್ಣ ಇದಕ್ಕೆನ್ನ ನೀರು ಹಸೋದು ಮೆಥಡ್ ಐತೆನ ಉಗ್ಯಾ ನೀರು ಹಸೋಂಗಿಲ್ಲ ಮತ್ತು ಅವೆಲ್ಲ ಬೇರೆ ಅದಾವಣ್ಣ ಹರಿ ನೀರು ಹಸೋಂಗಿಲ್ಲ ಓನ್ಲಿ ಬಾವಿ ನೀರು ಬಿಟ್ಟರೆ ಕೆರೆ ನೀರು ಹಸೋಂಗಿಲ್ಲ ಕೆರೆ ನೀರು ಹಸೋಂಗಿಲ್ಲ ಬಾವಿ ನೀರು ಹೊಂಟ ಓನ್ಲಿ ಮತ್ತು ಆದ್ರೆ ಹೊಳಿ ನೀರು ಹಸೋಂಗಿಲ್ಲ ಅಂದ್ರೆ ಏನಾಕೈತಿ ಹೊಳಿ ನೀರು ಕೊಳಚಿ ನೀರು ಎಲ್ಲ ಮಿಕ್ಸ್ ಆಗಿರುತ್ತೆ ಆದ ಕಾರಣಕ್ಕೆ ಹೊಳಿ ನೀರು ಹಸೋಂಗಿಲ್ಲ ಮತ್ತು ಇನ್ನೊಂದು ಇದು ಕಲ್ಲಾಗಿ ಬರೋದಿಲ್ಲ ಅಣ್ಣ ಗುಡ್ಡದ ಹೊಲ್ದಾಗ ಅಂದ್ರೆ ಕಲ್ಲು ಇರೋದೇನ ಈ ಬಳ್ಳಿಗೆ ಸ್ವಲ್ಪ ಏನು ಕಲ್ಲೋದು ನೈಟ್ತಂದ್ರೆ ಇದಕ್ಕೈತ್ರಿ ಬಳ್ಳಿ ಆದಷ್ಟು ನೋಡ್ರಿ ಈ ರೀತಿ ಐತೆ ನೋಡಿ ಎಲ್ಬಳ್ಳಿ ಬಗ್ಗೆ ನೋಡ್ಬೋದು ನೀವು ಜಸ್ಟ್ ಈಗ 10 ಗುಂಟೆ ಐತೆನ 10 ಗುಂಟೆದಾಗ ಇದ್ರ ಲಾಭ ಎಷ್ಟಾಕೈತೆ ಅಂದ್ರೆ ವಾರಕ್ಕಿಲ್ಲ ಅಂದ್ರೂ 5,000 ರಿಂದ 6,000 ರೂಪಾಯಿ ಆಗಿದೆ ವಾರಕ್ಕೆ ರೀ ಒಂದು ವಾರಕ್ಕೆ ಬರೀ ಅದಕ್ಕೆ ವಾರಕ್ಕೆ ರೀ ಇದನ್ನ ಎಲಿ ಕಡಿಯೋರು ಬರ್ತಾರಣ್ಣ ಅಂದ್ರೆ ಈಗ ಎಲಿ ಕಡಿದು ಏನಣ್ಣ ಅವು ನೆಟ್ಟೆಡ್ ಕಡಿತಾರೆ ಗೊತ್ತಾ ಹೇಳ್ತು ನಾನು 5,000 ಕಡಿತಾರೋ 10,000 ಕಡಿತಾರೋ 20,000 ಕಡಿತಾರೋ ಒಬ್ಬ ಮನುಷ್ಯನ ಒಂದಿನ ಬಂದಂದ್ರೆ ಅವನ ಮೇಲೆ ಡಿಪೆಂಡ್ ಅದ ಅಂದ್ರೆ ಏನ ಫೋನ್ ಏನು ಬಿಟ್ಟು ದಡ ಕಡಿಯಾಕತ್ತಂದ್ರೆ 10,000 15,000 ಕಡಿತಾನೆ ಫೋನ್ ನೋಡ್ಕೋತ ಕಡಿಯಾಕಂದ್ರೆ 5,000 6,000 ಭಾಳ ಕಡಿದಾನಂದ್ರೆ ಒಂದು ದಿನ ಬೆಳಿಗ್ಗೆ 9ಕ್ಕೆ ಬಂದಂದ್ರೆ 5 ಗಂಟೆ ತನಕ ಅಂದ್ರೆ ಒಂದು 10,000 ಕಡಿಬೋದು 10,000 ಕಡಿಬೋದು ಒಂದು ನಿಮಿಷಕ್ಕೆ ಇಲ್ಲ ಅಂದರೂ ಒಂದು 20 ರಿಂದ 35 ನಕ್ಕಿ ಕಡಿಬೇಕಣ್ಣ ಅಂದ್ರನ ದೌಡ ಇಂಪ್ರೂವ್ ಹಾಕಿರ ನೀವು ಈಗ ಜಲ್ದಿ ಕಲ್ಕೊಳ್ಳೋರ ಬಡ ಕಡಿಯಾಕೆ ಬರೋದಿಲ್ಲ ಏನಾಗೈತಿ ಸ್ಲೋ ಆಗೈತೆ ನಾವೆಲ್ಲ ಕಲ್ಕೊಂಡೇನ ಚೆನ್ನಾಗಿರ್ದಾಗ ಕಲ್ಕೊಂಡು ನಾವು ಅದಕ್ಕೆ ಏನಾಗೈತಿ ಒಂದು 3 ನಿಮಿಷಕ್ಕೆ ಅದು 1 ಸೆಕೆಂಡ್ ಕಡಿತಾನೆ 100 ಇಲಿ ಅಂದ್ರೆ 100 ಇಲಿಗೆ ಈಗ 50 ರೂಪಾಯಿ ಐತಿ ನಮಗೆ ಕಿಡಿಯಾಕೆ 8 ರೂಪಾಯಿ ಕೊಡ್ತಾರೆ ಅಂದ್ರೆ ಈಗ ಯಾಕಡೆ ಬೇರೆ ಕಡೆ ಕಿಡಿಯಾಕೆ ಹೋದು ಅಂದ್ರೆ 1 ಸೆಕೆಂಡಾಗ 4 ರೂಪಾಯಿ ನಮಗೆ 1 ಸೆಕೆಂಡಾಗ 4 ರೂಪಾಯಿ ಕಿಡಿಯಾಕ ಈಗೇನು ಮಾಡ್ಯಾರ ಹೆಚ್ಚು ಮಾಡ್ಯಾರ 1 ಸೆಕೆಂಡಾಗ 5 ರೂಪಾಯಿ ಮಾಡ್ಯಾರ ನಾವು ಕಿಡಿಯೋದಾಗ 4 ರೂಪಾಯಿ ಈಗ 5 ರೂಪಾಯಿ ಮಾಡ್ಯಾರ ಅಂದ್ರೆ ಏನು ಎಲ್ಲ ಇಂಪ್ರೂವ್ ಆಗತ್ತಾರ ರೀ ಎಲ್ಲ ಪೆಟ್ರೋಲ್ ತುಟಿ ಆಗತ್ತೆ ರೀ ಎಲ್ಲರೂ ಇಂಪ್ರೂವ್ ಆಗತ್ತಾರೋ ಅದಕ್ಕೆ ಬಳ್ಳಿಯೂ ಸಹ ರೇಟ್ ಹೆಚ್ಚು ಮಾಡ್ಯಾರ ಈಗ ಇದು ತರುವಿಗೆನ ಅವಾಗ 6 ರೂಪಾಯಿ 5 ರೂಪಾಯಿ 4 ರೂಪಾಯಿ ಕೊಡ್ತಿದ್ವಿ ನಾವು ಈಗ ಇದಕ್ಕೆ 8 ರೂಪಾಯಿ ಮಾಡ್ಯಾರ ಅಂದ್ರೆ ಬಳ್ಳಿ ಮೇಲೆ ಇದು ಭಾಳ ಸೈ ಐತಿರದ ಅಂದ್ರೆ ಏನಾಕೈತಿ ಮುಗಿಲಾಗಿ ಪಡ್ಲದು ಅಂದ್ರೆ ಅದಕ್ಕೆ 9 ರೂಪಾಯಿ 10 ರೂಪಾಯಿ ಐತಿ ನೋಡ್ಬೋದು ನಾವು ಜಸ್ಟ್ ಈ ರೀತಿ ಐತಿ ನೋಡೋಣ ಈಗ ಅಂದ್ರೆ ಹೆಂಗಂದ್ರೆ ನೋಡೋಣ ಮುಂದಿನ ವಿಡಿಯೋದಾಗ ಮಾಡ್ತಾನೆ ಭಾಗ 2 ಮಾಡ್ತಾನೆ ರೀ ಆದಷ್ಟು ಇದೇ ರೀತಿ ವಿಡಿಯೋದಾಗಿ ಸಬ್ಸ್ಕ್ರೈಬ್ ಮಾಡೋಣ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರೈತರು ಬಂದವರಿಗಾಗಲಿ ಶೇರ್ ಮಾಡಿರಿ ಆದಷ್ಟು ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರ ರೀ